ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ವ್ಲಾಗ್ಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು 6 days ವೆಯ್ಟ್ ಲಾಸ್ ಚಾಲೆಂಜ್. ತುಂಬ ಖುಷಿ ಆಗ್ತಾಯಿದೆ. 5 ದಿನ ಕಳೆದು 6ನೇ ದಿನಕ್ಕೆ ಬರ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೀವು ಲೈಕ್ಸ್ ಕೊಡೋದ್ರಿಂದ, ಕಮೆಂಟ್ ಹಾಕೋದ್ರಿಂದ ನನಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಮರಿದೆ ಕಮೆಂಟ್ ಹಾಕಿ, ಮರಿದೆ ಲೈಕ್ಸ್ ಬಟನ್ನ ಕ್ಲಿಕ್ ಮಾಡಿ. ಸೊ ಈಗ ಲ್ಯಾಗ್ ಮಾಡೋದು ಬಿಡ, ವಿಡಿಯೋನ ನೋಡ್ಕೊಂಬನ್ನಿ. ಮಾರ್ನಿಂಗ್ 7ಗೆ ನಾನು ಜೀರಾ ವಾಟರ್ ವಿತ್ ಲೆಮನ್ನ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಹೇಗೆ ಜೀರಾ ವಾಟರ್ ಮಾಡೋದಂತ ತೋರಿಸಿದ್ದೀನಿ ನಿಮಗೆ. ಸೊ ಚೆನ್ನಾಗಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ನೀವು 1-1.5 ಲೋಟ ನೀರಿಟ್ಕೊಂಡು 1 ಲೋಟ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಬಿಟ್ಟು ಸೋದಿಸ್ಕೊಂಡು ಅದಕ್ಕೆ ಅರ್ಧ ಲೆಮನ್ನ ಹಿಂಡಿದರೆ ನಿಮಗೆ ಬೆಳಗಿನ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗುತ್ತೆ. ಸೊ ಅದಾದ ನಂತರ ನಾನು 8 ಗಂಟೆಗೆ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿ ಬಾಳೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಸೊ ಪಚ್ಚ ಬಾಳೆಹಣ್ಣು ಅವಾಯ್ಡ್ ಮಾಡಿ ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡಿ. 2 ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಇದೇನಪ್ಪ ಅಂದರೆ ಕ್ಯಾರೆಟ್ನ ನಾನು ಜ್ಯೂಸ್ ಮಾಡಿ ತಕ್ಕೊಂಡು ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಕ್ಯಾರೆಟ್ ಹಾಕ್ಕೊಂಡು ಅದು ಚೆನ್ನಾಗಿ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಫ್ಯಾಟ್ ಆಗುತ್ತೆ ಅನ್ನೋರು ಹಾಲು ಬೇಡ, ಅದಕ್ಕೆ ನಾನು ಹಾಲು ಹಾಕ್ಕೊಂಡಿಲ್ಲ. ಈಗ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ರೆ ನಿಮಗೆ ಕ್ಯಾರೆಟ್ ಜ್ಯೂಸು ರೆಡಿ ಆಗುತ್ತೆ. ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ವೆಯ್ಟ್ ರೆಡ್ಯೂಸ್ ಮಾಡುತ್ತೆ ಇದು. ಕ್ಯಾರೆಟ್ ಜ್ಯೂಸು ದೇಹಕ್ಕೆ ತಂಪು ಮತ್ತು ಕಣ್ಣಿನ ದೃಷ್ಟಿಗೂ ತುಂಬಾ ಒಳ್ಳೆಯದು. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ತಗೊಂಡಿರುವಂಥ ಜ್ಯೂಸು. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಲಂಚ್ಗೆ ನಾನು ಬೀಟ್ರೂಟ್ ಚಪಾತಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. 2 ಲೋಟ ಅಷ್ಟು ಚಪಾತಿ ಹಿಟ್ಟು ತೊಗೊಂಡು ಅರ್ಧ ಬೀಟ್ರೂಟ್ನ ಕಟ್ ಮಾಡಿ ಚೆನ್ನಾಗಿ ರುಬ್ಕೊಂಡು ಅದರ ಪೇಸ್ಟನ್ನು ಈ ಹಿಟ್ಟಿನೊಳಗಡೆ ಸೇರಿಸ್ಕೊಂಡು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿ ಇಟ್ಕೋಬೇಕು. ನೋಡಿ ಈ ರೀತಿ ಆಗುತ್ತೆ. ಬೀಟ್ರೂಟಲ್ಲಿ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಆದಷ್ಟು ಬೀಟ್ರೂಟ್ ಮಕ್ಕಳು ಹಾಗೆ ತಿನ್ನಲ್ಲ ಅಂದರೆ ಈ ರೀತಿ ಕೂಡ ಮಾಡಿಕೊಡ್ಬೋದು. ವೆಯ್ಟ್ ಲಾಸ್ಗೆ ಇದು ಸೂಪರ್ ಆದಂಥ ಒಂದು ರೆಸಿಪಿ. ಈಗ ನಾನು ಲಂಚ್ಗೆ ನಾನು ಈ ಬೀಟ್ರೂಟ್ ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ. ಸೊ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ಪಲ್ಯಗಳನ್ನು ಸಿಂಪಲ್ ವೇಯಲ್ಲಿ ಮಾಡಿ ತಿನ್ನಿ. ಅಂದರೆ ಹೆಚ್ಚಿನ ಮಸಾಲೆಗಳು ಹಾಕೋದು, ಹೆಚ್ಚಿನ ಆಯಿಲ್ ಹಾಕೋದನ್ನು ಬಿಟ್ಟು ಕಡಿಮೆ ಆಯಿಲಲ್ಲಿ ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೊಂಡು ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, 1 ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನಾನು ಪಲ್ಯಗಳಿಗೆ ಎಕ್ಸ್ಟ್ರಾ ಏನು ರುಬ್ಬೋದು ಎಲ್ಲ ಏನೂ ಮಾಡಲ್ಲ. ಸಿಂಪಲ್ಲಾಗಿ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಗಳು. ಆವಾಗಲೇ ನಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. 1 ಟೊಮ್ಯಾಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ನಾವು ಸಾಂಬಾರು ಪೌಡ್ರು ಅಥವಾ ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅದಾದ ನಂತರ ಮೊದಲೇ ಹುರಿದಿಟ್ಟಿರುವಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೋಬೇಕು. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ನಿಮಗೆ ಲೋಳೆ ಅಂಶ ಇರೋದಿಲ್ಲ. ಸೊ ಪಲ್ಯ ಕೂಡ ಟೇಸ್ಟಿಯಾಗಿ ಇರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲ ಹುಣಸೆ ಹಣ್ಣಿನ ಹುಳಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇದು ನನ್ನ ಮಧ್ಯಾಹ್ನದ ಲಂಚ್ ಬಾಕ್ಸು. ನಾನು ಲಂಚ್ ತಿನ್ನೋದನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ನಾನು ಸ್ಕೂಲ್ಗೆ 2 ಬೀಟ್ರೂಟ್ ಚಪಾತಿ ಮತ್ತು ಕುಕುಂಬರ್ ಸೌತೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಹೆಚ್ಚಿನ ಪ್ರಮಾಣದಲ್ಲಿ ಪಲ್ಯ ತೊಗೊಂಡಿದ್ದೀನಿ ಮತ್ತು 1 ಲೋಟ ಅಷ್ಟು ಮಜ್ಜಿಗೆ ಕೂಡ ನಾನು ತೊಗೊಂಡಿದ್ದೀನಿ. ಸ್ಕೂಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ಸ್ನ್ಯಾಕ್ಸ್ ಟೈಮು ಕಬ್ಬಿನ ಹಾಲು ತೊಗೊಂಬಂದಿದ್ದೆ. ಕಬ್ಬಿನ ಹಾಲಲ್ಲಿ ಹೇರಳವಾದಂಥ ವಿಟಾಮಿನ್ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಅಟ್ಲೀಸ್ಟ್ ಅಂದರೆ ಸ್ವಲ್ಪ ಕಬ್ಬಿನ ಹಾಲು ಹೀಟು, ಬಟ್ ನಿಮ್ಮ ಬಾಡಿನ ನೀವು ತಂಪಾಗಿ ಇಟ್ಕೊಳ್ಳೋರು ಇದನ್ನು ಖಂಡಿತ ನೀವು ವಾರದಲ್ಲಿ 2 ಸಲ 3 ಸಲ ಕುಡಿಬೋದು. ಇಲ್ಲ ತುಂಬ ಹೀಟ್ ಆಗುತ್ತೆ ಅನ್ನೋರು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಇದನ್ನು ಟ್ರೈ ಮಾಡಲೇಬೇಕು. ತುಂಬ ಹೇರಳವಾದಂಥ ವಿಟಾಮಿನು ಎಲ್ಲವೂ ಇದರಲ್ಲಿದೆ ಕಬ್ಬಿನ ಹಾಲಲ್ಲಿ. ಸೊ ಹಾಗಾಗಿ ವಾರಕ್ಕೆ 1 ಸಲ ಆದರೂ ನೀವು ತಗೊಳ್ಳಿ. ವೆಯ್ಟ್ ಲಾಸ್ಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನಾನು ಬರಬೇಕಾದ್ರೆ ಸ್ಕೂಲಿಂದನೇ ಕಬ್ಬಿನ ಹಾಲನ್ನ ತೊಗೊಂಬಂದೆ. ಸೊ ಈಗ ನಾನು ಸ್ನ್ಯಾಕ್ಸ್ ಟೈಮ್ಗೆ ನಾನು ಕಬ್ಬಿನ ಹಾಲು ತಗೊಳ್ತಾ ಇದ್ದೀನಿ. We're running out of options. I didn't know them, but we took every precaution.
ಸೊ ಈಗ ಸ್ನ್ಯಾಕ್ಸ್ ಟೈಮ್ ಕೂಡ ಮುಗ್ದಿದೆ, ವಾಕ್ ಕೂಡ ಹೋಗಬೇಕು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ವಾಕಿಗೆ ಕೂಡ ಹೋಗ್ತೀನಿ. 2 ಅವರ್ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಒಂದಷ್ಟು ಎಕ್ಸಸೈಸ್ ಮಾಡೋದು, ಒಂದಷ್ಟು ವಾಕ್ ಮಾಡೋದು ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ನೋಡೋಣ ಎಷ್ಟು ರೆಡ್ಯೂಸ್ ಆಗ್ತೀನಿ. ನಾನು ಎಷ್ಟು ವೆಯ್ಟ್ ಇದ್ದೀನೋ ಚೆಕ್ ಮಾಡಿಲ್ಲ, ಎಷ್ಟು ರೆಡ್ಯೂಸ್ ಆಗ್ತೀನೋ ಅಂತಲೂ ಚೆಕ್ ಮಾಡಿಲ್ಲ. ಅದು ನಮಗೆ ಫೀಲ್ ಆಗುತ್ತೆ. ನಾವು ನಿಜವಾಗ್ಲೂ ವೆಯ್ಟ್ ರೆಡ್ಯೂಸ್ ಆಗಿದ್ರೆ ನಮಗೆ ಫೀಲ್ ಆಗುತ್ತೆ. ನನಗೆ ಈಗ 5 ದಿನದಿಂದ ನನ್ನ ಮೈ ಭಾರ ಕಮ್ಮಿ ಅನ್ಸೋಕ್ಕೆ ಶುರುವಾಗಿದೆ. ಒಂಥರ ಫೀಲಿಂಗ್ ಫ್ರೀ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಸೊ ಐ ಥಿಂಕ್ 21 ದಿನ ಹಾಗೆ ಅದು ಕಂಟಿನ್ಯೂ ಆದಾಗ ಅದು ನಮಗೆ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ನಾನು ಎಷ್ಟು kg ಇದ್ದೀನಿ, ಎಷ್ಟು ಕಮ್ಮಿ ಆದೀನಿ ನೋಡೋದೇನು ಬೇಕಾಗಿಲ್ಲ. ಸೊ ಅದು ನನಗೆ ಫೀಲಿಂಗ್ ಕೊಡುತ್ತೆ. ಆ ಫೀಲಿಂಗ್ ಕೊಟ್ಟಾಗ ನನಗೆ ಎಲ್ಲಿಗೆ ಬೆಟರ್ ಅನಿಸುತ್ತೋ ಅಲ್ಲಿಗೆ ವೆಯ್ಟ್ ಲಾಸ್ ಚಾಲೆಂಜನ್ನ ಸ್ವಲ್ಪ ನಿಲ್ಲಿಸ್ತೀನಿ. ಸ್ವಲ್ಪ ಚಿಟ್ಚಾಟ್ ಆಗಾಗ, ಜಾಸ್ತಿ ಅಲ್ಲ, ಬಟ್ ಈ ಒಂದು ರುಟೀನ್ನ ನಾನು ಆದಷ್ಟು ಕಂಟಿನ್ಯೂ ಮಾಡ್ತೀನಿ ಮುಂದೇನೂ ಲೈಫಲ್ಲಿ. ಆವಾಗ ನಮಗೊಂದು ಕಂಟ್ರೋಲ್ಡಲ್ಲಿರುತ್ತೆ ನಮ್ಮ ಹೆಲ್ತ್ ಆ್ಯಂಡ್ ನಮ್ಮ ವೆಯ್ಟ್ ಕೂಡ. ಚೆನ್ನಾಗಿದೆ ಒಂಥರ ಈ ಜರ್ನಿ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ನಾನೇ ಎಷ್ಟು ಫುಡ್ಡಿ ಅಂದರೆ ಅಂಥವಳೆ ಎಷ್ಟೊಂದು ಬಾಯಿ ಕಟ್ತಾ ಇದ್ದೀನಿ. ಸೊ ನಿಮ್ಮ ಕೈಯಿಂದನೂ ಆಗುತ್ತೆ. ನೀವು ಮನಸ್ಸು ಮಾಡಿ. ಮನುಷ್ಯನಿಗೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನನಗೆ ಏನು ಬೇಕಾದರೂ ಇಲ್ಲಾಂದ್ರೆ ಇರ್ತೀನಿ. ಫುಡ್ಡಲ್ಲಿ ನಾನು ಕಾಂಪ್ರಮೈಸ್ ಆಗೋ ಮಗಳೇ ಅಲ್ಲ. ನಾನು ತುಂಬ ಫುಡ್ಡಿ, ನಾನು ತುಂಬ ಚೂಸಿ ಕೂಡ. ಫುಡ್ಡಲ್ಲಿ ಟೇಸ್ಟೇ ಇರಬೇಕು ಅಂಥವಳೆ ನಾನು ಚೇಂಜ್ ಆಗಿದ್ದೀನಿ. ನೀವು ಟ್ರೈ ಮಾಡಿ. ಸಂಜೆ 6 ಗಂಟೆಗೆ ನಾನು ವಾಕ್ ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ವಾಕಿಂಗ್ ಟೈಮ್ ಆಗಿದೆ. We're running out of options. I didn't know them, but we took every precaution. ಡಿನ್ನರ್ಗೆ ನಾನು ಸ್ವಲ್ಪ ಎಗ್ ರೈಸನ್ನು ಮಾಡ್ಕೊಂಡಿದ್ದೆ, ಅಂದರೆ ಎಗ್ ಬಿರಿಯಾನಿ. ಒಂದು ಎಗ್ಗು, ಒಂದು ಹಾಫ್ ಬೌಲಷ್ಟು ರೈಸ್ನ ತೊಗೊಂಡಿದ್ದೀನಿ. ಇದು ನನ್ನ ಡಿನ್ನರ್ ಟೈಮ್ ಆಗಿದೆ. We're running out of options. ಇವತ್ತಿನ ಒಂದು 6 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಎಂಡ್ ಮಾಡೋದ್ರ ಜೊತೆಗೆ ಒಂದು ಯಾವುದಾದ್ರೂ ಸುಂದರವಾದ ಹಾಡಿನ ಮುಖಾಂತರ ಎಂಡ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಈಗ ಆ ಹಾಡು, ಯಾಕೆ ಮಾಡಿಕೊಂಡೆನಾ ಇಂಥದೊಂದು ಆತ್ಮವಂಚನೆ, ನನ್ನ ಸ್ವಪ್ನ ಲೋಕಕ್ಕೆ ನಾನೇ ಬೆಂಕಿ ಹಚ್ಚಿ ಕುಂತೆನೆ, ಬಲು ಸನಿಹದ ಸ್ನೇಹಿತೆ ನೀನು, ಬಲು ದೂರಕ್ಕೆ ಸಾಗುವೇನು, ನೀನಿರದಿರೆ ಬದುಕುವೆನೇನು, ನಾನು ಕಾಣೆನು, ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಅದು ಸಾಧ್ಯನಾ, ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನ, ಬಲು ಸನಿಹದ ಸ್ನೇಹಿತೆ ನೀನು, ಬಲು ದೂರಕ್ಕೆ ಸಾಗುವೆಯೇನು, ನೀನಿರದಿರೆ ಬದುಕುವೆನೇನು, ನಾನು ಕಾಣೆನು, ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಅದು ಸಾಧ್ಯನಾ. ಇವತ್ತಿನ ಈ ಹಾಡನ್ನ ಯಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಪ್ರೀತಿಯ ತಂಗಿ ಅಮ್ಮುಗೆ ಈ ಸ್ಪೆಷಲ್ ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಮ್ಮು, ದಿಸ್ ಈಸ್ ಫಾರ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಡೇ 6 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.